ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ನಮ್ಮ ಅಜ್ಜಿ ಮನೆ ಏನಿದೆ ಅದರ ಹೋಮ್ ಟೂರ್. ಇಟ್ ಈಸ್ ಫಾರ್ ರೆಂಟ್ ಇರೋವಂಥ ಮನೆ. ಅದು 11Kಗೆ ನಾನು ಈ ಮನೆಯನ್ನು ಹೋಮ್ ಟೂರ್ ಮಾಡ್ತಾ ಇದ್ದೇನೆ, ಮನೆಯೆಲ್ಲ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಬಂದುಬಿಟ್ಟು ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ ಮತ್ತು ಪೂರ್ವ ದಿಕ್ಕಿನಲ್ಲಿದೆ. ಮನೆಯಿಂದ ಹೊರಗೆ ಬಂದರೆ ಈ ರೀತಿಯಾಗಿ ಫಸ್ಟ್ ನಮಗೆ ಈ ರೀತಿ ಕಾಣುತ್ತೆ. ಆಮೇಲೆ ಈ ಮನೆ ಏನಿದೆ ಜಸ್ಟ್ ರೀಸೆಂಟಾಗಿ ಕಟ್ಟಿರೋದು, 1 ವರ್ಷ ಅಷ್ಟೇ ಆಗಿದೆ. ಈ ವಿಡಿಯೋನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಇದು ಎಂಟ್ರೆನ್ಸಿಗೆ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ಸ್ವಿಚಸ್ ಇದೆ ಆ್ಯಂಡ್ DP ಕೂಡ ಇದೆ. ಇಲ್ಲಿ UPS ಕನೆಕ್ಟ್ ಮಾಡುವಂತಹ ಕನೆಕ್ಷನ್ ಪಾಯಿಂಟ್ ಕೂಡ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ UPS ಪಾಯಿಂಟ್ ಇದೆ, ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಡೋರ್ ಹಿಂದೆನೇ ಇದೆ. ನೆಕ್ಸ್ಟ್ ಇದು ಡೋರ್ ನೋಡ್ಬೋದು. ಮತ್ತು ಸೊ ಇಲ್ಲಿ ನಾವೊಂದು ಗ್ಲಾಸನ್ನು ಹಾಕಿಸ್ಬೇಕು ಅಂತ ಇದ್ದೀವಿ. ಗಣಪತಿ ಮೇಲೆ ಗ್ಲಾಸನ್ನು ಹಾಕಿಸ್ಬೇಕು ಅಂತ ಎಂಟ್ರೆನ್ಸಲ್ಲೇ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಹಾಲ್, ಇದು ಬಂದುಬಿಟ್ಟು ಹಾಲ್. ಇಲ್ಲಿ ಒಂದು ಸೋಫಾ ಸೆಟ್ಟನ್ನು ಇಡೋಷ್ಟು ಸ್ಪೇಸ್ ಇದೆ. ಒಂದು ಬಿಗ್ ಸೋಫಾ ಸೆಟ್ ಮತ್ತು ಒಂದು ಸಿಂಗಲ್ ಚೇರನ್ನು ಇಡೋಷ್ಟು, ಸಿಂಗಲ್ ಸೋಫಾ ಇಡೋಷ್ಟು ಜಾಗ ಇದೆ. ಇಲ್ಲಿ ಕಿಟಕಿಯಿಂದ ನೋಡೋದಾದರೆ ಹೊರಗಡೆ ಈ ರೀತಿಯಾಗಿರುವಂಥ ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿ ಫ್ಯಾನ್ ನೋಡ್ಬೋದು. ಫ್ಯಾನ್ ಬಂದುಬಿಟ್ಟು ಓನರ್ ಅವರೇ ಹಾಕ್ಸಿರೋದು, ಅಂದರೆ ನಮ್ಮ ಅಜ್ಜಿ ತಾತನೇ ಹಾಕ್ಸಿರೋದು. ಇಲ್ಲಿ ಸೋಫಾ ಸೆಟ್ ಇಡೋ ಅಷ್ಟು ಜಾಗ ಇದೆ. ಒಂದು ಸೋಫಾ ಸೆಟ್ ಇಟ್ಟು ಆಮೇಲೆ ಒಂದು ಚೇರನ್ನು ಕೂಡ ಇಡ್ಬೋದು, ಅಷ್ಟಿದೆ. ಇಲ್ಲಿ ನೋಡ್ಬೋದು ನೀವು ಹಾಲ್ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಈ ವಿಡಿಯೋನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೇನೆ. ಇದು ದೇವರ ಮನೆ. ದೇವರ ಮನೆ ಬಂದುಬಿಟ್ಟು ಕರೆಕ್ಟ್ ವಾಸ್ತು ಪ್ರಕಾರನೇ ಇದೆ. ಇಲ್ಲಿ ಶ್ರೀರಾಮನ ಫೋಟೋನ ಹಾಕಿದ್ದೇವೆ, ಯಾಕೆಂದರೆ ಈ ಮನೆ ಕಟ್ತಾ ಇರುವಾಗ ಅಲ್ಲಿ ಅಯೋಧ್ಯೆಯಲ್ಲಿರೋ ಶ್ರೀರಾಮನ ಮಂದಿರ ಕೂಡ ಕಟ್ತಾ ಇದ್ದಿದ್ದರಿಂದ ಆ ಮೆಮೊರಿಗೆ ಹಾಕಿರೋದು. ಅಡುಗೆ ಮನೆ ಕೂಡ ಇದೆ. ದೇವರ ಮನೆ ಬಂದುಬಿಟ್ಟು ಸ್ಪೇಷಿಯಸ್ ಆಗಿ ಇದೆ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ಇಲ್ಲಿ TV ಪಾಯಿಂಟ್ ಇದೆ. ಇದು TV ಪಾಯಿಂಟ್. ಇಲ್ಲಿ ಕೇಬಲ್ ವೈರ್ ಇದೆ ನೋಡಿ, TV ಪಾಯಿಂಟ್ ಇದೆ. TVನ ನಾವು ಎಷ್ಟು ಫುಲ್ ಲಾರ್ಜ್ ಸೈಜಿನ TV ಕೂಡ ಹಾಕ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದಿಷ್ಟು ಹಾಲಿನ ಒಂದು ವಿಡಿಯೋ. ಆದರೆ ಪಾರ್ಟ್ 2 ಕೂಡ ಬರುತ್ತೆ. ಪಾರ್ಟ್ 2ನ ಎಲ್ಲರೂ ಮಿಸ್ ಮಾಡದೆ ನೋಡಿ, ಮನೆ ಫುಲ್ ತೋರಿಸ್ತೇನೆ. ಇದು ಅಡುಗೆ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಡುಗೆ ಮನೆ ಬಂದುಬಿಟ್ಟು ನಾರ್ಮಲ್ ಆಗಿ ಯಾವ ರೇಂಜಿಗೆ ಇರಬೇಕು ಅದೇ ರೀತಿ ಇದೆ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡೋಣ.